ಟೈಮ್ ಓವರ್ ಆಗ್ತಾ ಇದೆ, ಬೇಗ ಫಿನಿಶಿಂಗ್ ಕೊಟ್ಬಿಡಪ್ಪ. ನಮ್ಮ ರಾಜೇಶ್ನಿಗೇನೋ ಅಪಾಯ ಆಗಿದೆ, ನಾನು ಅವನ ನೋಡ್ಬೇಕು. ಯಾತಕ್ಕ ಕಳವಳ ಪಡ್ತೀಯ? ಅವನೇನು ಹೇಳೇ ಮಗುನ, ಬಂದೇ ಬರ್ತಾನೆ. ಬೆಳಗ್ಗೆ ಹೋದವನು ಇನ್ನೂ ಬಂದಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ನನ್ ಮನ್ಸಿಗೆ ಸಂಕಟ ಆಗ್ತಿದ್ಯೋ. ಎಂಥ ತಾಯಿಗೆ ಎಂಥ ಮಗ, ತನ್ನ ಹಠನೇ ದೊಡ್ಡದ್ ಮಾಡ್ಕೊಂಡು ಹೋಗ್ಬಿಟ್ನಲ್ಲ. ಇಂಥ ಮಕ್ಳು ಬದುಕಿದ್ರೆಷ್ಟು ಬಿಟ್ರೆಷ್ಟು ಬಿಡಕ. ಹಾಗೆಲ್ಲ ಅನ್ಬೇಡ್ವೋ. ಹೇಗಾದ್ರೂ ಪ್ರಯತ್ನ ಪಟ್ಟು ಅವನು ಎಲ್ಲಿದ್ದಾನಂತಾದ್ರೂ ಹುಡ್ಕೋ. ನಾನೇ ಹೋಗಿ ಅವನ್ ಕಾಲಿಗೆ ಬಿದ್ದಾದ್ರು ಕರ್ಕೊಂಡ್ ಬರ್ತೀನಿ. ಯೋಚನೆ ಮಾಡ್ಬೇಡ, 4 ದಿನ ಕಳೀಲಿ, ನಿನ್ ಮಗ ಹೋದ ಜಾಗಕ್ಕೆ ನಿನ್ನನ್ನು ಬೇಗ ಕಳಿಸ್ತೀನಿ. ಅದೇ ತಾಯಿ ಮಗ ಆನಂದರಾಗಿರೋರಂತೆ. ಯಾಕೋ ಚಿನ್ನಮರಿ, ಯಜಮಾನ್ ಹೇಳ್ದಾಗೆ ಹಣನ ಬ್ಯಾಂಕಿಂದ ಡ್ರಾ ಮಾಡಾಯ್ತು. ಆಯ್ತು, ಈಗ ಏನ್ ಮಾಡೋದು? ಇದನ್ನ ತಗೊಂಡಾಗ ಯಜಮಾನ್ರು ಕೊಟ್ಬಿಡೋದು. ನಿಯತ್ತು ಕಾಲ ಇಲ್ಲ ಕಣೋ. ಈ ಹಣನ ನಾವಿಬ್ರು ಹಂಚ್ಕೊಂಡ್ಬಿಡೋಣವಾ? ಯಜಮಾನ್ರು ದುಡ್ಡೆಲ್ಲಿ ಅಂತ ಕೇಳಿದ್ರೆ, ಯಜಮಾನ್ರೆ ಬ್ಯಾಂಕಿಂದ ಹಣ ತರ್ತಿದ್ವಾ, 4 ಜನ ರೌಡಿಗಳು ಬಂದು ನಮ್ಮನ್ ಚೆನ್ನಾಗಿ ತರಕಿ ದುಡ್ಡನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಯಜಮಾನ್ರೆ ಅಂತ ಹೇಳೋದು. ನಿನ್ ತಲೆ ಮೇಲೆ ಕೂದಿಲ್ದೆ ಹೋದ್ರು ತಲೆ ಒಳಗೆ ಬುದ್ಧಿ ಸಖತ್ತಾಗಿದೆ ಕಣ. ಒಂದ್ ಕೆಲಸ ಮಾಡೋಣ, ನಾನು ನೀನು ಇಬ್ರು ಮೈಗೆ ಎಲ್ಲ ಬರ್ಸ್ಕೊಂಡು ರಕ್ತ ಬರ್ಸ್ಕೊಂಡು ಯಜಮಾನ್ರು ಮುಂದೆ ಹೋಗಿ ನಿಂತ್ಕೊಬೋಣ. ಪಾರ್ಟಿ ನಂಬಿಡ್ತಾರೆ. ಹೆಂಗಿದೆ ಐಡಿಯಾ? ನೋಡ್ದ್ಯಾ ನಾನ್ ಸವಾಸ ಮಾಡಿದಕ್ಕೆ ನಿನ್ ಬುದ್ಧಿ ಹೆಂಗ್ ಚಿಗುರ್ತಾ ಇದೆ ಅಂತ. ಎಲ್ಲ ಈ ಲಕ್ಷ್ಮಿ ಪ್ರಸಾದ ಕಣೋ. ಲಕ್ಷ್ಮಿ ಸಾಗುತ್ತಲ್ಲಪ್ಪ. ಅಯ್ಯೋ, ಆ ಬೋಟ್ ನನ್ನ ಮಗನ ಮಾತು ಕೇಳ್ಕೊಂಡು ಹಾಳಾಗೋಗ್ಬಿಟ್ಟಲ್ಲಪ್ಪ. ಅಯ್ಯೋ ಯಜಮಾನ್ರು ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಹೋಯ್ತು, ಎಲ್ಲ ಹೋಯ್ತು. ಅಯ್ಯೋ ದೇವ್ರೇ, ಅಯ್ಯೋ. ಮಿಸ್ಟರ್, ಇದು ನಿಮ್ ಬ್ಯಾಗ್ ತಾನೆ? ಹೌದು ಸರ್, ಅಟ್ಕೊಡಿ ಸರ್. ಶಟ್ ಅಪ್. ಕ್ಯಾಶ್ ನ ಎಲ್ಲಿಟ್ಕೋಬೇಕು, ಬ್ಯಾಗ್ ನ ಎಲ್ಲಿಟ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ದಿರುವಂತ ಮುಟ್ಟಾಳ ಜನಗಳು. 100% ನೀವು ಹೇಳಿದ್ ಕರೆಕ್ಟ್ ಸರ್. ಕ್ಯಾಶ್ ಬ್ಯಾಗ್ ಎಲ್ಲಿಟ್ಕೋಬೇಕು ಗೊತ್ತಾ? ಗೊತ್ತಿಲ್ಲ ಸರ್. ಕಂಕ್ಳ ಇಟ್ಕೋಬೇಕು. ಸರಿ ಸರ್. ಅದರಲ್ಲಿರೋ ಕ್ಯಾಶ್ ನ ಮಾತ್ರ ಯಾವತ್ತು ಬ್ಯಾಗ್ ನಲ್ಲಿ ಇಡದೆ ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಎಂತ ಐಡಿಯಾ ಕೊಟ್ಯಪ್ಪ. ಆಹಾ ಪರಮಾತ್ಮ, ಯಾರಪ್ಪ ನೀನು? ಎಲ್ಲೋದ? ಏನಿದು? ಬ್ಯಾಗ್ ಬಾರನ ಇಲ್ವಲ್ಲ? ಅಯ್ಯೋ, ನನ್ ದುಡ್ಡೆಲ್ಲ ಹೋಯ್ತಲ್ಲಪ್ಪ. ಚಿಕ್ಕು
ಏಯ್ ರಾಣಿ ಬಂದ್ಲು ಹಾಕೋ ಪ್ರೇಮ್ ಲೋಕ ಹಾಡ್ನ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಈ ಹಕ್ಕಿ ದಿನಕ್ಕೆ ಒಂದ್ಸತಿನಾರು ಈ ರೋಡ್ ನಲ್ಲಿ ಹಾರ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಮೈನಲ್ಲಿ ಹೊಸ ಶಕ್ತಿ ಬಂದಂಗ ಆಯ್ತದೆ ಅಲ್ವಾ ಗಂಗಣ್ಣ? ಹೊಸ ಮಾಲು ರಾಣಿ ಬಾರೆ, ನೀನ್ ಯಾವ ಹಣ್ಣು ಬೇಕೋ ತಗೋ. ಅವಳೇ ಒಂದು ರಸಪುರಿ ಮಾವಿನ ಹಣ್ಣು, ಅವಳಿಗೆ ಯಾಕೆ ಬೇಕಾ ನಿನ್ ಕೊಳತಿರೋ ಹಣ್ಣು? ಜಾಸ್ತಿ ಮಾತಾಡಿದ್ರೆ ನಿನ್ನ ಬಾಯಿಗೆ ಬೀಳುತ್ತೆ ಮಣ್ಣು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಇದು? ನಿನ್ ಗಂಡ ಹಿಂಗೆ ಹೊಡೆದು ಬಡ್ದು ಸುಟ್ಟಾಕಿದಾನಲ್ಲ, ಅವ್ನು ಯಾಕೆ ಹಿಂಗ ಆಡ್ತಾನೆ? ಸ್ಕೂಟರ್ ಬೇಕು ಅಂದ ಕೊಟ್ಟಾಯ್ತು, ಗಾಡ್ರೇಜ್ ಬೀರೆ ಬೇಕು ಅಂದ ಕೊಟ್ಟಾಯ್ತು, 10,000 ರೂಪಾಯಿ ಗಂಟು ಕೊಟ್ಟಾಯ್ತು, ಈಗ ಇನ್ನೂ 3,000 ರೂಪಾಯಿ ಬೇಕು ಅಂತ ಹಿಂಗ್ ಮನೆಯಿಂದ ಹೊಡೆದು ಹೊರಗಾಕಿದಾನಲ್ಲ, ಅವನೇನ್ ಮನುಷ್ಯನ ರಾಕ್ಷಸನ? ಹೇಗಾದ್ರೂ ಮಾಡಿ 3,000 ರೂಪಾಯಿ ಕೊಟ್ಬಿಡಮ್ಮ, ಅವನ್ ಮುಖದ ಮೇಲೆ ಬಿಸಾಕ್ತೀನಿ. ಎಲ್ಲೈತವ 3,000? ಮನೇಲಿ ಇದ್ದಿದ್ದನ್ನೆಲ್ಲ ಮಾರಿ ನಿನ್ ಮದ್ವೆ ಮಾಡಾಯ್ತು, ಇನ್ನ ಎಲ್ಲವ ಉಳ್ದಿದ್ಯಲ್ಲ ನಿನ್ ಪ್ರಾಣ, ಅದನ್ನೇ ಮಾರ್ಬಿಡಿ. ಓ, ಅದನ್ನ ತಗೊಳೋದ್ ಗಿರಾಕಿನೇ ಇಲ್ಲ ಅಲ್ಲ? ನೋಡಿದ್ರ ಹೇಗಿದೆ ಕಾಲ? ಬೆಲೆನೇ ಇಲ್ದಿರೋ ಈ ಪ್ರಾಣ ಇಟ್ಕೊಂಡು ಹೊರಗಾಡೋ ಮನುಷ್ಯ ಪ್ರಾಣಿಗಳು ನಾವು. ಗಂಡಸ್ರ ಕೇಳ್ ಹಾಗೆ ಕೊಡೋ ನಿಮ್ಮಂತ ಹೆಂಗಸ್ರಿರೋವರೆಗೂ ಈ ಗಂಡಸ್ರ ದರ್ಬಾರು ನಡೀತಾನೇ ಇರುತ್ತೆ. ಈಗೇನ್ ನಿಮ್ ಸಮಸ್ಯೆ? ನಿಮಗೀಗ 3,000 ರೂಪಾಯಿ ಬೇಕು. ಡೋಂಟ್ ಯೋಚನೆ, ನಾನು ಕೊಡ್ತೀನಿ. ಈ ಚೈನ್ ತಗೊಡು. ಏ ಬಿಡ್ರವ, ಈ ಚೈನ್ ಅಡ ಇಟ್ಕೊಂಡು ಹಣ ತಗೊಳಕ್ಕೆ ನಮಗ್ ಗೊತ್ತಿಲ್ವಾ? ಅದ್ ನಡ ಇಟ್ಟಿದ್ದೇನಾದ್ರೂ ಅವಳ ಗಂಡಂಗ್ ಗೊತ್ತಾದ್ರೆ ನನ್ ಮಗಳನ್ನ ಕತ್ತರ್ಸ್ ಹಾಕ್ಬಿಡ್ತಾನೆ. ಅಯ್ಯಯ್ಯೋ, ಬರೀ ಆತ್ರ. ಈ ಚೈನ್ ಬಿಚ್ಕೊಡಿ, ನನ್ ಜೊತೆಲಿ ಬನ್ನಿ. ಈ ಚೈನ್ ಆಡ ಇಡ್ದೇನೆ 3,000 ರೂಪಾಯಿ ನಿಮ್ಗೆ ಸಿಗೋ ಹಾಗೆ ಮಾಡ್ತೀನಿ. ಅದೆಂಗವ ಮಾಡ್ತೀಯಾ? ಅದೇ ಈ ರಾಣಿ ಕರಾಮತ್. ಬನ್ನಿ ನೋಡಿ, ಇದು ಚಿನ್ನದ ಚೈನ್. ಇದೇ ತರ ಇರೋ ಡೂಪ್ಲಿಕೇಟ್ ಚೈನ್ ಬೇಕು ತೋರಿಸಿ. ಈ ತರ ಏನು ಇನ್ನೂ ಹೈ ಕ್ಲಾಸ್ ಆಗಿರೋದನ್ನ ತೋರಿಸ್ತೀನಿ. ಹೈ ಕ್ಲಾಸ್ ಆಗಿರೋದೆಲ್ಲ ಬೇಡ, ಇದೇ ತರ ಇರೋ ಇನ್ನೊಂದು ಚೈನ್ ತೋರಿಸಿ. ಇಲ್ದಿದ್ರೆ ಬಿಡಿ, ನಾವು ಬೇರೆ ಅಂಗಡಿಗೆ ಹೋಗಿ ನೋಡ್ಕೊಳ್ತೀವಿ. ಅರೆ ನಮ್ಮ ಅಂಗಡಿ ಬಂದವರು ವಾಪಸ್ ಹೋಗ್ಬಾರ್ದು. ತಾಳಿ ಕೊಡಿ ಸರ್. ತಗೊಳ್ಳಿ ಸರ್. ಹಾ, ಎಷ್ಟಿದಕ್ಕೆ? 10 ರೂಪಾಯಿ. ಓಕೆ, ಕೊಡಿ. ಒಂದು ಪೇಪರ್ ಕೊಡಿ. ಥ್ಯಾಂಕ್ ಯು. ನಡೀರಿ. ಬಲಗೈಲಿ ಡೂಪ್ಲಿಕೇಟ್, ಎಡಗೈಲಿ ಒರಿಜಿನಲ್. ಮಾಲು ಬರಬ್ಬರಿ ಐತೆ, ರೇಟ್ ಮಾತ್ರ ಏರಕ್ಕಿಲ್ಲ. ಎಷ್ಟು ಕೊಡ್ತೀಯಾ? 3,000 ರೂಪಾಯಿ ಕೊಡ್ತೀನಿ. 3,000 ರೂಪಾಯಿ? ನಿನ್ ಬಾಯಿ ಮುರಡಿ ಮಣ್ಣಾಕ. 5,000 ರೂಪಾಯಿ ಕೊಡಯ್ಯ. 3,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡೋಲ್ಲ. ತಗೊಳ್ಳೋ. ಆಯ್ತಾಯ್ತು, ಹೋಗ್ಲಿ. 4,500 ರೂಪಾಯಿ ಕೊಡಯ್ಯ. ಬರಕಿಲ್ಲ. 4,15? ಬರಕಿಲ್ಲ. 4? ಬರಕಿಲ್ಲ. ಕೊನೆ ಮಾತು ಹೇಳು. 3,000 ರೂಪಾಯಿ ಮೇಲೆ 10 ರೂಪಾಯಿ ಕೊಡ್ತೀನಪ್ಪ. ಆಗ್ಲಿ, ಕೊಡು. ತಗೋ. ರಾಮ್ ರಾಮ್ ಸೆಟಣ. ರಾಮ್ 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 ರಾಮ್. ತಗೋ ನಿನ್ನ ಚೈನು, ನೀನು 3,000 ರೂಪಾಯಿ. ನಿನ್ನ ಅಳಿನ ತಗೊಂಡೋಗಿ ಕೊಟ್ಬಿಡು. ಇದು ನನ್ನ ಬಂಡವಾಳ. ಏನಮ್ಮ, ಹುಡುಗ ನಮ್ಮ ಮಗನ? ಅಲ್ಲ, ನನ್ ಮಗ. ನಮಸ್ಕಾರ. ಕ್ಯೂಟಿ ಆಗಿದ್ದಾನೆ, ಮುಂದೆ ಬರ್ತಾನೆ. ಏ ಸೋಮಾರಿ, ಪುರೋಹಿತರಲ್ಲಿ ಕಾಯಿ ಅಂತ ಬಡ್ಕೋತಿದ್ದಾರೆ. ಸ್ಟೋರ್ ರೂಮ್ಗೆ ಹೋಗಿ ಒಂದು 10 ಕಾಯಿ ತಗೊಂಡ್ ಬಾ. ಸರಿ ಆಂಟಿ. ಆಂಟಿ ಆಂಟಿ ಗಂಟಲ್ ರಾಣಿ. ಏನಾಯ್ತು? ಶಕೆ, ತುಂಬಾ ಶಕೆ. ಜ್ಯೂಸ್ ಕುಡೀರಿ, ಇವಾಗ ತಂಪಾಗಲಿ. ಕುಡೀರಿ. ಕುಡಿ ಕುಡಿ, ಇವತ್ತು ನಿನಗೆ ಸಕ್ಕರೆ ನೀರೇ ಲಾಭ. ನೀವು ಏನಮ್ಮ, ನಾನು ಯಾರು ಅಂತ ನಿಮಗ್ ಜ್ಞಾಪಕಕ್ಕೆ ಬರ್ಲಿಲ್ವಾ? ನಾನು ಮಧುರೆ ಮೀನಾಕ್ಷಿ. ಓ, ಮೀನಾಕ್ಷಮ್ಮನವರು ಹೆಸರು ಕೇಳಿದ್ದೆ, ಇವತ್ತು ನೋಡ್ದಾಗಾಯ್ತು. ನಿಮ್ಮ ಯಜಮಾನ್ರು ಬಂದಿದ್ದಾರೆ. ಅವರು ಇಲ್ಲೇ ಎಲ್ಲೋ ಕೂತಿದ್ದಾರೆ. ನಿಮ್ ಟಿಫನ್ ಆಯ್ತಾ? ಆಯ್ತು. ಇನ್ನೊಂದ್ ಸರಿ ಮಾಡಿ. ಅಯ್ಯೋ ಬೇಡಿ ಆಗಿಲ್ಲ. ಈ ಸರ ಹಾಕೊಳ್ಳೆ. ನಂಗ್ ಬೇಡ. ಹಾಕೊಳ್ಳೆ, ಪರವಾಗಿಲ್ಲ.
ಬೇಡ ಬೇಡ, ನಂಗೆ ಈ ಮದ್ವೆನೇ ಬೇಡ. ಅಯ್ಯೋ 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 ಅಯ್ಯೋ, ಏನ್ರಮ್ಮ ಇದು? ನೀವೆಲ್ಲರೂ ಇಲ್ಲೇ ಇದ್ರೆ ಹೇಗೆ? ಅಲ್ಲಿ ಬೇಕಾದಷ್ಟು ಕೆಲಸ ಬಿದ್ದಿದೆ, ಮಾಡೋರು ಯಾರು? ನೀವೆಲ್ಲ ಹೋಗಿ, ನಾನು ಇವಳನ್ನ ಕರ್ಕೊಂಡು ಬರ್ತೀನಿ. ಹೋಗಿ ಹೋಗಿ, ಇಲ್ಲೇ ನಿಂತ್ರೆ ಹೇಗೆ? ತಗೊಮ್ಮ, ಹಾಕೋ. ಬೇಡ ಆಂಟಿ, ನಂಗೆ ಈ ಮದ್ವೆನೇ ಇಷ್ಟ ಇಲ್ಲ. ಅದನ್ನ ಈಗ ಹೇಳ್ತಾ ಇದೆಯಲ್ಲ, ಮುಂಚೆನೆ ಹೇಳ್ಬಾರ್ದಾಗಿತ್ತಾ? ಅಯ್ಯೋ 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 ಅಯ್ಯೋ, ಅಲ್ಲಿ ಮದುವೆ ಹೆಣ್ಣ ಕರ್ಕೊಂಡ್ ಬರ್ಲಿಲ್ಲ ಅಂತ ಪುರೋಹಿತರು ಕಾಯ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದೀಯಾ? ನೀನ್ ಹೋಗೋ, ನಾನ್ ಕರ್ಕೊಂಡ್ ಬರ್ತೀನಿ. ಏನಮ್ಮ, ಈ ಮದ್ವೆ ನಿನ್ಗೆ ಇಷ್ಟನೇ ಇಲ್ಲ ಅಂತ ಇದೆಯಲ್ಲ, ಯಾಕೆ? ಹುಡುಗನ್ಗೆ ಏಡ್ಸ್ ರೋಗ ಇದೆಯಂತೆ, ದೊಡ್ಡ ರೋಗಿಷ್ಟ. ಹಾಗಾದ್ರೆ ನನ್ಗ ಅದೃಷ್ಟ. ಏನಂದ್ರಿ? ಏನು ಇಲ್ಲ, ನೀ ಹಸೆ ಮನೆ ಮೇಲೆ ಕೂತ್ಕೋ, ಮದುವೆನ ಆಟೋಮೆಟಿಕ್ ಆಗಿ ನಿಲ್ಸ್ತೀನಿ. ನೀವು? ಕಾಶಿ ವಿಶ್ವನಾಥ ಅಂತ ಎಲ್ರು ನನ್ನ ಕಾಶಿ ಚಿಕ್ಕಪ್ಪ ಕಾಶಿ ಚಿಕ್ಕಪ್ಪ ಅಂತ ಕರೀತಾರೆ. ಕಾಶಿ ಚಿಕ್ಕಪ್ಪ, ನನ್ ಮದ್ವೆ ನಿಲ್ಸಿ ನನ್ಗೆ ಉಪಕಾರ ಮಾಡ್ತೀರಾ? ತಗೊಳಪ್ಪ, ತಾಳಿ ಕಟ್ಟು. ಪುರೋಹಿತ್ರ, ತಾಳಿನೇ ಇಲ್ವಲ್ರಿ? ಅರೆ ರೇ, ತಾಳಿನೇ ಇಲ್ಲ. ತಾಳಿನೇ ಇಲ್ವಂತೆ. ನೆನ್ನೆಸ್ರಿ ಮದ್ವೆನಾ? ನೆನ್ನೆಸ್ರಿ ವಾಲ್ಗಾನ? ಎದ್ಮಾರ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳಿ ಸ್ವಾಮಿ. ಇನ್ನೇನ್ರಿ ಕೇಳೋದು? ಮದ್ವೆಗೆ ಮುಖ್ಯವಾಗಿ ಬೇಕಾಗಿರೋದೇ ತಾಳಿ, ಅದನ್ನೇ ಇಲ್ಲದೆ ಮದ್ವೆ ಮಾಡ್ಸಕ್ ಕೊಟ್ಟಿದ್ದೀರಲ್ರಿ. ಇಲ್ಲಮ್ಮ, 2 ತೊಲ ಬಂಗಾರ ಹಾಕಿ ಮಾಡ್ಸಿದ್ದೀನಿ ಆ ತಾಳಿನ. ದಯವಿಟ್ಟು ನಮ್ಮ ಮಾತು ನಂಬಿ. ಇದನ್ನ ನಾವು ನಂಬಲ್ಲ. ನಮ್ ನೆಂಟ್ರಿಷ್ಟ್ರ ಮುಂದೆ ನಮಗ್ ಶುದ್ಧ ಅವಮಾನ. ಏನೋ ನೋಡ್ತಿದ್ಯಾ? ಇಬ್ಬರದು ಬರೋಬರಿ 50 ರೂಪಾಯಿ. ಆಹಾ, 50 ರೂಪಾಯಿನಾ? ನಾನು ಕೊಡೋದೇ 20 ರೂಪಾಯಿ. 20? ಇಂಥ ಕಂಜೂಸ್ ಗಿರಾಕಿಗಳನ್ನೆಲ್ಲ ಯಾಕಯ್ಯ ಸೇರ್ತೀಯ ನಿನ್ನ ಅಂಗಡಿಗೆ? ತಗೋ 50. ಸಾಕಾಗಲ್ಲ? ಇನ್ನ 50 ಬಂದ್ರೆ ನಿನ್ನಂತ ಗಿರಾಕಿಗಳು ಬರ್ಬೇಕಣಯ್ಯ. ಏಪೆಸ್ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀಯ. ಅಂದ ಹಾಗೆ ಇವತ್ತು ಯಾವ ನಾಟಕದಲ್ಲಿ ಪಾರ್ಟ್ ಮಾಡಿದ್ರಿ ಅಂತ ಈ ಹಂಡೆ ರಾಣಿ ಹೇಳೇ ಇಲ್ವಲ್ಲ? ಉಂಡು ಹೋದ ಕೊಂಡು ಹೋದ. ರಾಣಿ, ನಿನ್ಗೆ ಯಾವ ನಾಟಕ ಅಮ್ಮ? ಬಂದ ದಾರಿಗೆ ಸುಂಕವಿಲ್ಲ. ನಾಟಕದ ಹೆಸರು. ನಾಟಕ ಎಲ್ಲ ಜೋರಾಗಿ ನಡೀತು. ನಿಮ್ಮಿಬ್ಬರಿಗೂ ಬಹುಮಾನ ಬಂತು. ಫಸ್ಟ್ ಪ್ರೈಸ್ ಹೊಡೆದೆ ಅಂಡರಾಯ. ಚಿನ್ನದ $1 ಕೊಟ್ರು, ಹಾಡ ಇಟ್ಟು ಮನೆ ಬಾಡಿಗೆ ಬಾಕಿ ಎಲ್ಲ ಕಟ್ಬಿಡೆ. ರಾಣಿ, ನಿನಗೆ ಯಾವ ಬಹುಮಾನ ಬಂತಮ್ಮ? ಗೋಲ್ಡ್ ಮೆಡಲ್ ಈ ಬಾಕ್ಸ್ ಅಲ್ಲಿ ಇದೆ. ಬಹುಮಾನನ ಅಡ ಇಡುವಂತ ತಿರ್ಬೋಕಿ ನಾನಲ್ಲ. ತಿರ್ಬೋಕಿ ಅಂತೇನೆ, ಬೋಟಿ ತೆಗೆದು ಲೂಟಿ ಮಾಡ್ಬಿಡ್ತೀನಿ. ಹುಷಾರ್. ಏನ್ ಹುಷಾರ್ ಗಿಷಾರ್ ಅಂತೀಯ? ನೀನು ಹುಷಾರ್, ನಿಮ್ಮಪ್ಪ ಹುಷಾರ್, ನಿನ್ ತಾತ ಹುಷಾರ್. ತಾತನ್ ಸುದ್ದಿ ತೆಗೆದು ಲಾತ ತಿನ್ಬಿಡ್ತೀಯ. ಹುಷಾರ್. ನವದಂಪತಿಗಳೇ ಜೋಕೆ, ಸ್ವಲ್ಪ ದಿನ ತಡವಾಗಿರಲಿ ನಿಮ್ಮ ಬಯಕೆ. ರಾಣಿ, ನಿಂಗೆ ಯಾವ ಬಹುಮಾನ ಬಂತು ಅಂದೆ? ಗೋಲ್ಡ್ ಮೆಡಲ್ ಅಂತ ಹೇಳಿಲ್ವಾ? ಇದೇನಾ ಗೋಲ್ಡ್ ಮೆಡಲು? ಅದು ನಾಟಕದಲ್ಲಿ ಮುದುಕನ ವೇಷ ಹಾಕೋದಿಕ್ಕೆ ಒಬ್ಬ ಲೋಫರ್ ಬಂದಿದ್ದ. ಅವನು ನನ್ನ ಗೋಲ್ಡ್ ಮೆಡಲ್ ನ ಹೊಡೆದು ಇದರಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ. ನನಗ್ ಮೋಸ ಮಾಡದ್ನಲ್ಲ ಆ ಬಡ್ಡಿ ಮಗ. ಅವನು ಚೆನ್ನಾಗಿರ್ತಾನ, ಆಗ್ಬಾರ್ದಾಗಿ ಬರ್ಬಾರ್ದು ಬಂದು ಎಕ್ಕೊಟ್ಟು ಹೋಗ್ತಾನೆ. ನಮಸ್ಕಾರ ರುದ್ರಣ್ಣ. ನಮಸ್ಕಾರ ರುದ್ರಣ್ಣ. ಬೇಗ ಬೇಗ ಸಿಲ್ರಿ ಕೊಡಪ್ಪ. ರುದ್ರಣ್ಣ ಬರ್ತಾವನೆ. ಡೇಂಜರ್ ಪಾರ್ಟಿ. ಆಮೇಲೆ ಡೇಂಜರ್ ಪಾರ್ಟಿ. ಇವನ ರುದ್ರ? ಇವನ್ ಮೊಮ್ಮಗನ ಕಣ ರಾಜ. ಇವನ್ ಭಾರಿ ಮೆರಿತಾವನಯ್ಯ. ಮಕ್ಕಳ
ಏನು ನನ್ ನೋಡಿ ಬೋಲು ಮಾತಾಡ್ಕೊತಾ ಇದ್ರಲ್ಲ. ಏನ್ ದೊಡ್ಡ ದಾದಾನ ನೀನು? ಈ ಏರಿಯಾದಲ್ಲಿ ಜನ ನೀನು ಕಂಡ್ರೆ ತುಂಬಾ ಹೆದರ್ತಾರೆ. ಏನ್ ಮಾಡ್ತೀಯ? ಎಲ್ಲ ನಿನ್ ಮೊಮ್ಮಗ ರಾಜ. ಏನಿದ್ರು ನನ್ ವಿಷಯ ಮಾತಾಡ್ರು. ನನ್ ಮೊಮ್ಮಗನ ವಿಷಯ ಮಾತಾಡಿದ್ರೆ ಏನ ಮಾಡ್ತೀಯ? ಲೋಪಡ್ಡೆ ಹುಡುಗರ, ನನ್ ಜಮಾನದಲ್ಲಿ ನಾನು ದಾದಾ ಆಗಿದ್ದೆ ಕಣ್ರು. ಆಗ ನೀವ್ಯಾರು ಹುಟ್ಟೆ ಇರ್ಲಿಲ್ಲ ಕಣ್ರು. ಆಗಿನ ನನ್ ಜಮಾನ ನೋಡಿದವ್ರು ಈಗ್ಲೂ ನನಗೆ ಸ್ವಲ್ಪ ಗೌರವ ಮರ್ಯಾದೆ ಕೊಡ್ತಾರೆ ಕಣ್ರು. ಕೋಪ ಮಾಡ್ಕೋಬೇಡಿ, ಮಾನ ತೆಗಿಬೇಡಿ, ಹೊರಟೋಗಿ. ಇವತ್ತು ನಿನ್ನ ಪುಣ್ಯ ಚೆನ್ನಾಗಿದೆ. ಹೊಡಿತು ಜಾಕ್ ಪಾಟ್. ತೆಗಿಯ ಕೈನ. ಮೊದ್ಲು ನೆಕ್ಲೆಸ್ ತೆಗಿ. ಯಾವ ನೆಕ್ಲೆಸ್? ನಾನು ಕಷ್ಟಪಟ್ಟು ಹೊಡೆದಿದ್ದು. ಅಷ್ಟೇ ಸಲೀಸಾಗಿ ನಾನು ಹೊಡೆದಾಯ್ತಲ್ಲ. ಅದನ್ನ ಮರ್ಯಾದೆಯಾಗಿ ಕೊಟ್ಟು ಹೋಗು. ಕೊಡದೆ ಇದ್ರೆ ಬೆಂಡ್ ತೆಗಿತೀನಿ, ಶೇಪ್ ಚೇಂಜ್ ಮಾಡ್ತೀನಿ. ಬೇಡಮ್ಮ ಬೇಡ, ನಿನ್ನಂತ ಗಂಡು ಬಿರಿ ಸಹವಾಸನೇ ನನಗ್ ಬೇಡ. ಏನ್ ಬಿಡು ಅಂದ್ರೆ ಮಾರ್ಬಿಟ್ರೆ ಆಯ್ತು. ತಗೋ ನಿನ್ ನೆಕ್ಲೆಸ್. ಭಯ ಜಾರ್ಬಿಡ್ತು, ಕೈ ಜಾರ್ಬಿಡ್ತು. ತಗೊಳ್ಳ. ಬೇಡ ಬಿಡು, ನಾನೇ ತಗೋತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪೇಪರ್ ಕೊಡ್ತೀರಾ ಪ್ಲೀಸ್?